ದಿನಾಂಕ 1/8/2026ರಿಂದ 4/8/2026ರವರೆಗೂ ನಮ್ಮ ಮಾಮೂಲಿ ರೆಗ್ಯುಲರ್ 8 ಗಂಟೆ ಗಾಡಿ ಮೆಮೊ ಗಾಡಿಯು ಯಶವಂತಪುರಕ್ಕೆ ಹೋಗುತ್ತಿಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ಬಿಟ್ಟ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ನಮ್ಮ ತುಮಕೂರಿಂದ ಯಶವಂತಪುರಕ್ಕೆ ಹೋಗೋ ಒಂದು ಡೆಮೋ ಟ್ರೈನ್ ಟೈಮಿಂಗ್ಸು ಒಂದು 4 ದಿನಗಳ ಏನೋ ಸ್ವಲ್ಪ ಟೈಮಿಂಗ್ಸ್ ಚೇಂಜ್ ಆಗ್ತಾ ಇದೆ ಅಂತೆ. ಇದ್ರ ಬಗ್ಗೆ ನಮ್ಮ ಕಿರಣ್ ಸರ್ ಮಾಹಿತಿ ಕೊಡ್ತಾರೆ. ಓವರ್ ಟು ಕಿರಣ್ ಸರ್. ನಮಸ್ಕಾರ ಸ್ನೇಹಿತರೆ, ದಿನಾಂಕ 1/8/2026ರಿಂದ 4/8/2026ರವರೆಗೂ ನಮ್ಮ ಮಾಮೂಲಿ ರೆಗ್ಯುಲರ್ 8 ಗಂಟೆ ಗಾಡಿ ಮೆಮೊ ಗಾಡಿಯು ಯಶವಂತಪುರಕ್ಕೆ ಹೋಗುತ್ತಿಲ್ಲ. ಕಾರಣ ಅಲ್ಲಿ ಅಡಚಣೆ ಆಗಿರೋದ್ರಿಂದ ಚಿಕ್ಕಬಾಣಾವರಕ್ಕೆ ಕಡೆಯಾಗುತ್ತಿದೆ. ಆದ ಕಾರಣ ಆ ಗಾಡಿಗೆ ಹೋಗುವತಕ್ಕಂಥ ಪ್ರಯಾಣಿಕರು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ಳಬೇಕು. ತುಂಬ ಅನಾನುಕೂಲ ಮಾಡಿಕೊಳ್ಳಬೇಡಿ, ಹಾಗಾಗಿ ಹೇಳುತ್ತೇವೆ. ಮತ್ತು ತುಮಕೂರು ಯಶವಂತಪುರ ಮೆಮೊ ಬೆಳಗಿನ ಜಾವ 4:36ಕ್ಕೆ ಹೋಗುತ್ತಿದ್ದಂಥ ಟ್ರೈನು 1, 3, 4 ಆ ದಿನಗಳಲ್ಲಿ ಚಿಕ್ಕಬಾಣಾವರ ಲಾಸ್ಟ್ ಆಗುತ್ತದೆ, ಕೊನೆಗೊಳ್ಳುತ್ತದೆ. ಮತ್ತು ತುಮಕೂರು ಯಶವಂತಪುರ ಮೆಮೊ 8:56ಕ್ಕೆ ಹೋಗುತ್ತಿದ್ದಂಥ ರೈಲು 1/8/26 ಮತ್ತು 3/8/26 2 ದಿನಗಳ ಕಾಲ ಚಿಕ್ಕಬಾಣಾವರೆಗೆ ಕಡೆಗೊಳ್ಳುತ್ತದೆ. ದಯವಿಟ್ಟು ಇದರ ಬಗ್ಗೆ ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ಆ್ಯಪ್ನಲ್ಲಿ ತಿಳಿದುಕೊಂಡು ಆಮೇಲೆ ಟ್ರೈನಿನ ವ್ಯವಸ್ಥೆ ಮಾಡಿಕೊಳ್ಳಿ. ಧನ್ಯವಾದಗಳು ಜವಳಿ ಕೊಟ್ರೇಶ್ ಅವರಿಗೆ. ಸ್ನೇಹಿತರೆ, ನೀವು ಈ ಮಾಹಿತಿ ಕೇಳ್ಕೊಂಡ್ರಲ್ವಾ, ನೋಡ್ರಿ, ನಿಮ್ಮ ಒಂದು ಕೆಲಸಕ್ಕೆ ತೊಂದರೆ ಮಾಡ್ಕೋಬೇಡಿ. ಸರ್ ಹೇಳ್ದಂಗೆ ನೀವು ಆದಷ್ಟು ಆ್ಯಪ್ಗಳಲ್ಲಿ ಇದರ ಒಂದು ಮಾಹಿತಿ ತಿಳ್ಕೊಂಡು ನೀವು ಟ್ರೈನ್ ಹತ್ತಿ. ಯಾಕಂದರೆ ನೀವು ಚಿಕ್ಕಬಾಣಾವರ ಇಳ್ಕೊಂಡು ಮತ್ತೆ ಅಲ್ಲಿಂದ ನೀವು ಬೇರೆ ಟ್ರೈನು ಇಲ್ಲಾಂದರೆ ಬೇರೆ ಬಸ್ ಹಿಡ್ಕೊಂಡು ಹೋಗೋದಕ್ಕೆ ತುಂಬ ಲೇಟ್ ಆಗುತ್ತೆ. ಆದಷ್ಟು ನೀವು ಇದ್ರ ಬಗ್ಗೆ ಮುಂಜಾಗ್ರತೆ ವಹಿಸೋದು ತುಂಬ ಸೂಕ್ತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ. ನಮ್ಮ ರೈಲ್ವೆ ಪ್ರಯಾಣಿಕರು ಇದ್ರ ಬಗ್ಗೆ ನೀವು ಜಾಗೃತಿ ವಹಿಸಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಜೈ ಕರ್ನಾಟಕ.